ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ದೇಶದೆಲ್ಲೆಡೆ ಸದ್ದು ಮಾಡ್ತಿರುವಂತ ಹೊತ್ತಲ್ಲೇ ಮತ್ತೊಂದು ಸುದ್ದಿ ತುಂಬಾನೇ ಸದ್ದು ಮಾಡಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಅಥವಾ ಆರ್ಸಿಬಿ ಫ್ರಾಂಚೈಸಿಯ ಶೇರ್ಸ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿ. ಆದರೆ ಇದಕ್ಕೆ ಖುದ್ದಾಗಿ ಯುನೈಟೆಡ್ ಸ್ಪಿರಿಟ್ಸ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಫ್ರಾಂಚೈಸಿಯನ್ನ ಮಾರಾಟ ಮಾಡ್ತಿಲ್ಲ, ಆರ್ಸಿಬಿಯನ್ನ ಮಾರಾಟ ಮಾಡ್ತಿಲ್ಲ. ಈ ರೀತಿಯಾಗಿ ವದಂತಿ ಹಬ್ಬಿದೆ, ಅದೆಲ್ಲವೂ ಕೂಡ ಸುಳ್ಳು. ಆರ್ಸಿಬಿಯನ್ನ ಮಾರಾಟ ಮಾಡಲ್ಲ ಅಂತ ಯುನೈಟೆಡ್ ಸ್ಪಿರಿಟ್ಸ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ಆರ್ಸಿಬಿಯ ಮೂಲ ಸಂಸ್ಥೆಯಾದಂಥ ಯುನೈಟೆಡ್ ಸ್ಪಿರಿಟ್ಸ್ ಪತ್ರಿಕಾ ಪ್ರಕಟಣೆ ಮೂಲಕ ಈ ಒಂದು ಸಂದೇಶವನ್ನು ರವಾನೆ ಮಾಡಿರೋದು, ಪೂರ್ಣ ಅಥವಾ ಭಾಗವೇ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ಯಾವುದನ್ನು ನಾವು ಮಾರಾಟ ಮಾಡ್ತಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಯುನೈಟೆಡ್ ಸ್ಪಿರಿಟ್ಸ್ ಕೊಟ್ಟಿದೆ. ಸೊ ಯುನೈಟೆಡ್ ಸ್ಪಿರಿಟ್ಸ್ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಈ ಒಂದು ಸುದ್ದಿಯನ್ನು ಸ್ಪಷ್ಟಪಡಿಸಿರೋದು, ಮಾಹಿತಿಯನ್ನು ನೀಡಿರೋದು. ಯಾವುದೇ ಕಾರಣಕ್ಕೂ ಆರ್ಸಿಬಿಯ ಭಾಗವಾಗಲಿ ಅಥವಾ ಆರ್ಸಿಬಿಯ ಕಂಪ್ಲೀಟ್ ಫ್ರಾಂಚೈಸಿಯ ಒಂದು ಕಂಟ್ರೋಲ್ ಆಗಲಿ ಯಾವುದನ್ನು ಕೂಡ ನಾವು ಮಾರಾಟ ಮಾಡ್ತಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ವಸಂತ್ ಮಳವತ್ತಿ. ವಸಂತ್, ಈಗ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇತ್ತು ದೇಶದಲ್ಲಿ. ಯಾವಾಗ ಕಾಲ್ತುಳಿತ ಪ್ರಕರಣ ಮುನ್ನೆಲೆಗೆ ಬಂತೋ, ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆಯೋ, ಇದೇ ಹೊತ್ತಲ್ಲಿ ಆರ್ಸಿಬಿ ಫ್ರಾಂಚೈಸಿಯನ್ನು ಮಾರಾಟ ಮಾಡ್ತಾರೆ ಅಂತ. ಬಟ್ ಈಗ ಡಿಯಾಜಿಯೋ ಸಂಸ್ಥೆ ಜೊತೆಗೆ ಯುನೈಟೆಡ್ ಸ್ಪಿರಿಟ್ಸ್ ಎರಡೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ, ಮಾರಾಟ ಮಾಡ್ತಿಲ್ಲ ಅಂತ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ವಸಂತ್? ರಾಹುಲ್, ಜೂನ್ 4ನೇ ತಾರೀಕು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಒಂದು ಭೀಕರ ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಅದಾದ ನಂತರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಿದೆ. ಇದೇ ರೀತಿಯಲ್ಲಿ ಇಂದು ಬೆಳಿಗ್ಗೆ ಒಂದು ದೊಡ್ಡ ಸುದ್ದಿ ಬ್ರೇಕ್ ಆಗಿತ್ತು. ಅದೇನಂದ್ರೆ ಆರ್ಸಿಬಿ ಫ್ರಾಂಚೈಸಿ ತನ್ನ ಪಾಲನ್ನ ಮಾರ್ತಾ ಇದೆ ಅಂತ. ಅಂದ್ರೆ ಯುನೈಟೆಡ್ ಸ್ಪಿರಿಟ್ಸ್ ಅನ್ನುವಂಥದ್ದು ಕಂಪನಿಯ ಒಡೆತನದಲ್ಲಿ ಈಗ ಸದ್ಯ ಆರ್ಸಿಬಿ ಫ್ರಾಂಚೈಸಿ ಇರ್ತಕ್ಕಂಥದ್ದು. ಯುನೈಟೆಡ್ ಸ್ಪಿರಿಟ್ಸ್ ಅವರು ಅಂದ್ರೆ ಬ್ರಿಟನ್ ಮೂಲದ ಈ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಆರ್ಸಿಬಿ ಫ್ರಾಂಚೈಸಿಯ ತನ್ನ ಪಾಲನ್ನ ಮಾರ್ತಾ ಇದೆ. ತನ್ನ ಪಾಲನ್ನ ಮಾರಿ ನಂತರದಲ್ಲಿ ಅಂದ್ರೆ ಈಗೇನು ಒಂದೆರಡು ಮೂರು ಚರ್ಚೆಗಳು ನಡೆದಿದ್ವು. ಏನಂದ್ರೆ ಈಗ ಒಂದ್ ಕಡೆ ಕೋರ್ಟ್ ಕೇಸ್ ನಡೀತಾ ಇದೆ, ಇನ್ನೊಂದ್ ಕಡೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆಗಳಲ್ಲೂ ಆರ್ಸಿಬಿ ಮೇಲೆಯೇ ಬ್ಲೇಮ್ ಗೇಮ್ ನಡೀತಾ ಇದೆ. ಆರ್ಸಿಬಿಯ ಕಾರಣ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಿವೆ. ಇದೆಲ್ಲದರ ನಡುವೆ ಆರ್ಸಿಬಿ ಫ್ರಾಂಚೈಸಿ ತನ್ನ ಪಾಲನ್ನ ಮಾರಿ ಕೈ ತೊಳ್ಕೊಂಡು ಹೊರಟಿದೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೆದಿತ್ತು. ಈ ಬಗ್ಗೆ ಇದೀಗ ಇಂದು ರಾತ್ರಿ ಡಿಯಾಜಿಯೋ ಕಂಪನಿ ಒಂದು ಸ್ಪಷ್ಟನೆಯನ್ನು ನೀಡಿದೆ, ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಫ್ರಾಂಚೈಸಿಯ ಪಾಲನ್ನಾಗಲಿ ಅಥವಾ ಇಡೀ ಫ್ರಾಂಚೈಸಿಯನ್ನಾಗಲಿ ನಾವು ಮಾರೋಕೆ ಹೊರಟಿಲ್ಲ. ಇದು ಒಂದು ಸಂಪೂರ್ಣವಾದ ಸುಳ್ಳು ಸುದ್ದಿ ಅನ್ನುವಂತಹ ಸ್ಪಷ್ಟೀಕರಣವನ್ನ ಆರ್ಸಿಬಿ ಫ್ರಾಂಚೈಸಿ ಈಗ ಮಾಡಿರುವಂತದ್ದು. ರಾಹುಲ್. ರೈಟ್ ವಸಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.